ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದು 8:20 ನಾನು ನಮ್ಮ ತವ್ರ ಮನೆಗೆ ಬಂದ್ಬಿಟ್ಟು 8 ಗಂಟೆಗೆಲ್ಲ ಎದ್ದು ಇವಾಗ ಟೀ ಇಟ್ಟಿದ್ದೀನಿ ನೋಡಿ. ಹಾಗೆ ನಮ್ಮದು ಡೈಲಿ ವ್ಲಾಗ್ಸ್ಗಳು ಬರ್ತಾ ಇರುತ್ತೆ ಅಂದಮೇಲೆ ಸ್ವಲ್ಪ ನಮ್ಮ ಯೂಟ್ಯೂಬಲ್ಲಿ ಚೆಕ್ ಮಾಡಿ. ನಾವು ಆಗಲೇ ಈಗ ರೀಸೆಂಟಾಗಿ ಸುಮಾರು ವ್ಲಾಗ್ಸ್ಗಳು ಹಾಕಿದ್ದೀವಿ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಮ್ಮನೇಲಿ ಎಲ್ಲ ಒಂದೇ ಥರ ಟೀ ಮಾಡಲ್ಲ. ಒಬ್ಬರಿಗೆ ಬೆಲ್ಲ ಟೀ, ಒಬ್ಬರಿಗೆ ಸ್ವಲ್ಪ ಶುಗರ್ ಕಡಿಮೆ, ಶುಗರ್ ಜಾಸ್ತಿ. ನೋಡಿ ನನ್ನ ಮಗಳು ಬಂದು ಎಷ್ಟು ಟಾರ್ಚರ್ ಕೊಡ್ತಾಳೆ. ಟೀ ಮಾಡಕ್ಕೆ ಬಿಡ್ತಾ ಇಲ್ಲ ಬೆಳಗ್ಗೆಯಿಂದ. ಬೇಡ ನೋಡಿ ಫ್ರೆಂಡ್ಸ್, ಇವರೇ ನಮ್ಮಮ್ಮ. ಟಾರ್ಚರ್ ಕೊಡ್ತಾರೆ ನಮ್ಮಮ್ಮ. ಇದು ನಿಂದು, ಇದು ಅಪ್ಪಂದು. ನೋಡಿ ನಮ್ಮ ಪಾಟಲ್ಲಿ ನಮ್ಮಮ್ಮ ಪಾಟ್ಗಳು ಹಾಕ್ಬಿಟ್ಟಿದ್ದಾರೆ. ಪುದೀನ ಇಷ್ಟೊಂದು ಪುದೀನ ಬೆಳೆದಿದೆ. ದಿನ ಇಲ್ಲೇ ಕಟ್ ಮಾಡ್ಕೊಳ್ಳೋದು ಪುದೀನ ಬೇಕಂದರೆ. ಇದು ಮೆಣಸಿನ್ಕಾಯಿ ಗಿಡ ಅನಿಸುತ್ತೆ. ಇಷ್ಟೊಂದು ಗಿಡಗಳು ಹಾಕ್ತಿದ್ದಾರೆ ನಮ್ಮಮ್ಮ. ಇವತ್ತು ಮಶ್ರೂಮ್ ಪಲಾವ್ ಮಾಡೋಣ ಅಂತ ಪುದೀನ ಕಿತ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಗಿಡಗಳು ಹಾಕ್ಬಿಟ್ಟಿದ್ದಾರೆ ನಮ್ಮಮ್ಮ. ಅಲೋವೆರಾ ನೋಡಿ ಎಷ್ಟೊಂದು ಬೆಳೆದ್ಬಿಟ್ಟಿದೆ. ಏನಿದ ಅಮೀಬಾಬಲ್ ಶೇಪ್ ಇಲ್ಲದು. ಟೀ ಕುಡಿದು ಕುತ್ಕೊಂಡಿದ್ವಿ. ಏನು ನಾಷ್ಟ ಮಾಡೋದು ಅಂತ ಡಿಸ್ಕಷನ್ ಮಾಡಿಬಿಟ್ಟು ಈಗ ಮಶ್ರೂಮ್ ಇತ್ತು ಫ್ರಿಜ್ಜಲ್ಲಿ. ಹೆಂಗಿದ್ರು ತುಂಬ ದಿವಸ ಆಗಿದೆ ಮಶ್ರೂಮ್ ಪಲಾವ್ ಮಾಡಿ ಅಂಥೇಳಿ. ನಮ್ಮ ತಂಗಿಗೆ ಪಲಾವ್ ಅಂದರೆ ತುಂಬ ಇಷ್ಟ ನಾನು ಮಾಡೋದು. ಅದಕ್ಕೆ ಪಲಾವ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ನಾನು ಗ್ರೈಂಡ್ ಮಾಡೋಕ್ಕೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ, ಸ್ವಲ್ಪ ಪುದೀನ, ಇಲ್ಲಿ ಮಸಾಲೆ ಸ್ಪೈಸಸ್, ಚಕ್ಕೆ, ಲವಂಗ, ಕೊತ್ತಂಬರಿ ಕಾಳು, ಏಲಕ್ಕಿ, ಮೆಣಸಿನ್ಕಾಯಿ ಎರಡೇ ಇತ್ತು ಅಂತ ಎರಡೇ ತೊಗೊಂಡಿದ್ದೀನಿ. ಇದು ಒಗ್ಗರಣೆಗೆ ಹಾಕೋಕ್ಕೆ ಒಂದು ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ಮು, ಇಲ್ಲಿ ತೊಳೆದು ಹೆಚ್ಚಿಟ್ಟಿದ್ದು ಮಶ್ರೂಮು, ಸ್ವಲ್ಪ ಬಟಾಣಿ ಕಾಳು ಹಾಕೋಣ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಇವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಪುದೀನ, ಕೊತ್ತಂಬರಿ, ಚಕ್ಕೆ, ಲವಂಗ, ಈರುಳ್ಳಿ ಎಲ್ಲ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಒಗ್ಗರಣೆ ಹಾಕೋವಾಗ ತೋರಿಸ್ತೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ಪೈಸಸ್ ಹಾಕ್ಕೊಳ್ಳೋಣ. ಇಲ್ಲಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠ ಮೊಗ್ಗು ಇದೆಲ್ಲ ಹಾಕ್ಕೊತಾ ಇದ್ದೀನಿ. ಕಸೂರಿ ಮೇಥಿ, ಜೀರಿಗೆನ ಹಾಕ್ಕೊಳ್ಳೋಣ, ಘಮ ಚೆನ್ನಾಗಿ ಬರುತ್ತೆ. ಕಾಮನಾಗಿ ಎಲ್ಲರ ಮನೇಲೂ ಪಲಾವ್ ಮಾಡ್ತೀರಾ, ಆದರೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಒಂದು ಈರುಳ್ಳಿ ಹೆಚ್ಚಿಟ್ಟಿಟ್ಕೊಂಡಿರೋದು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ಲೇಮ್ ಕಡಿಮೆ ಮಾಡ್ಕೊಳ್ಳಿ. ಇವಾಗ ಇದು ಸ್ವಲ್ಪ ಬ್ರೌನ್ ಆಗ್ತಾ ಬರ್ತಾ ಇದೆ. ಈಗ ನಾನು ಕ್ಯಾಪ್ಸಿಕಮ್ ಹಾಕೋತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಮನೆಯಲ್ಲೇ ಮಾಡಿದ್ದಾರೆ. ಸೊ 2 ಸ್ಪೂನ್ ಹಾಕೋತೀನಿ. ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ
ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಈಗ ಟೊಮೆಟೊ ಹಾಕೋತಾ ಇದ್ದೀನಿ. ಒಂದು 3 ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನು, ದೊಡ್ಡ ಸೈಜ್ದು. ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ ಮಸಾಲೆನ ಇವಾಗ ಇದಕ್ಕೆ ಹಾಕೋತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದೆ, ತೀರಾ ಸಾಫ್ಟ್ ಆಗೋದು ಬೇಡ, ಸ್ವಲ್ಪ ಸಾಫ್ಟ್ ಆಗಿದೆ. ಇವಾಗ ಮಸಾಲೆ ಹಾಕೋತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಇದನ್ನು. ಇದು ಚೆನ್ನಾಗಿ ಗ್ರೈಂಡ್ ಮಾಡಿದ್ದು ಹಾಕಿದ್ದೀವಲ್ಲ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಕುದಿ ಬರಬೇಕು, ಮೇಲೆ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಇಲ್ಲಾಂದರೆ ಪಲಾವ್ ತಿನ್ನಬೇಕಾದ್ರೆ ಹಸಿ ವಾಸನೆ ಬಂದಾಗ ಬರುತ್ತೆ. ಕುದಿ ಬರ್ತಾ ಇದೆ, ಇದು ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕಿದು. ಹಾಕಲಾ ಇಟ್ಕೊಂಡಿರೋ ಬಟಾಣಿ ಕಾಳು ಹಾಕೋತಾ ಇದ್ದೀನಿ. ಮಶ್ರೂಮು ಲಾಸ್ಟಲ್ಲೇ ಹಾಕ್ಕೊಳ್ಳಿ, ಯಾಕಂದರೆ ಅದು ನೀರು ಬಿಟ್ಕೊಳ್ಳುತ್ತೆ. ತೀರಾ ಸಾಫ್ಟ್ ಆದರೆ ತಿನ್ಬೇಕಾದ್ರೆ ಚೆನ್ನಾಗಿರಲ್ಲ. ಇದು ಸ್ವಲ್ಪ ಕುದಿ ಒಂದು ಫ್ರೈ ಆಗಲಿ. ಎಣ್ಣೆ ಬಿಟ್ಕೋತಾ ಇದೆ ಮೇಲೆ. ಇವಾಗ ಮಶ್ರೂಮ್ ಹಾಕ್ಕೊಳ್ಳೋಣ. ಈ ಮಶ್ರೂಮ್ ಹಾಕೋತಾ ಇದ್ದೀನಿ, ತೊಳೆದಿಟ್ಟಿರೋ ಮಶ್ರೂಮು. ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ ಇದು ಮಶ್ರೂಮು, ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನಾನು ಒಂದು ಪ್ಯಾಕೆಟ್ ಫುಲ್ ಮಶ್ರೂಮ್ ತೊಳೆದು ಹಾಕ್ತಾ ಇದೆ. ಈ ಟೈಮಲ್ಲಿ ನಾನು ಅಕ್ಕಿ ನೆನೆಸ್ಕೊಂಡಿದ್ನಲ್ಲ ಆವಾಗಲೇ ಅರ್ಧ ಗಂಟೆ ಮುಂಚೆ. ಇವಾಗ ಅಕ್ಕಿನ ಇನ್ನೊಂದು ಸತಿ ವಾಶ್ ಮಾಡಿಬಿಟ್ಟು ಅಕ್ಕಿನ ಅದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಅದರಲ್ಲಿ. ಈಗ ಹಾಫ್ ಕುಕ್ ಆಗಿದೆ ಮಶ್ರೂಮು. ತುಂಬ ಕುಕ್ ಆಗೋದು ಬೇಡ, ತುಂಬ ಕುಕ್ ಆದರೆ ತಿನ್ನೋಕ್ಕಾಗಲ್ಲ, ತುಂಬ ಸಾಫ್ಟ್ ಆಗುತ್ತೆ ಮಶ್ರೂಮು. ಇವಾಗ ನಾನು ತೊಳೆದಿಟ್ಕೊಂಡಿದ್ದೆ ಅಕ್ಕಿನ ಸ್ವಲ್ಪ ಫ್ರೈ ಮಾಡ್ತೀನಿ ಇದರಲ್ಲಿ ಮಸಾಲೆಯಲ್ಲಿ. ಅವಾಗ ಮಸಾಲೆ ಚೆನ್ನಾಗಿ ಎಳ್ಕೊಳ್ಳುತ್ತೆ ಪಲಾವ್ಗೆ. ಹುರ್ಕೊಳ್ಳಿ, ಇದರಲ್ಲಿ ಮಸಾಲೆ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಎರಡು ಚಮಚ ನೀರು ಹಾಕ್ಕೊತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಒಂದು ಸ್ಪೂನು. ಇದು ಖಾರ ತುಂಬ ಖಾರ ಇದೆ, ನಾನು ಸ್ವಲ್ಪ ಖಾರ ಹಾಕೋತಾ ಇದ್ದೀನಿ. ಕುದಿ ಬರಲಿ, ಕುದಿ ಬಂದಮೇಲೆ ಉಪ್ಪು ಖಾರ ನೋಡಿಕೊಂಡು ಮತ್ತೆ ಹಾಕೊಳ್ಳೋಗಿದ್ರೆ ಇವಾಗ ಹಾಕ್ಕೊಬಿಡಿ. ಉಪ್ಪು ಖಾರ ಕಡಿಮೆ ಆಗಿದ್ದರೆ ಇವಾಗೆ ಹಾಕ್ಕೊಂಡು. ಇದು ನಂದೆಲ್ಲ ಕರೆಕ್ಟಾಗಿದೆ ಉಪ್ಪು ಖಾರ ಹಾಕಿರೋದು. ಸ್ವಲ್ಪ ಖಾರ ಸ್ಪೈಸಿ ಕಡಿಮೆ ಆಗಿತ್ತು ಅನಿಸ್ತು, ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ. ಇವಾಗ ಈಗ ಒಂದು ಕುದಿದಾಗ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು 2 ಕೂಗಿಸ್ಬಿಡಿ. ಈಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಇದು 2 ಕೂಗಲಿ. ಈಗ 2 ವಿಷಲ್ ಕೂಗಿದೆ, ಆಫ್ ಮಾಡ್ತೀನಿ. ಇವಾಗ ಪಲಾವ್ ಆಗಿದೆ, ಮಶ್ರೂಮ್ ಪಲಾವ್ ನೋಡಿ.